ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಇನ್ನೊಂದು ಶಾಕಿಂಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಆ ಅಪ್ಡೇಟ್ ಏನು ಎತ್ತ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಡೈರೆಕ್ಟ್ ವಿಚಾರಕ್ಕೆ ಬರೋದಾದರೆ, ಯಾರು ಗುರು 4ನೇ ಸ್ಥಾನದಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿರುತ್ತೆ. ನಾನು ಅಂದ್ಕೊಂಡೇ ಇರಲಿಲ್ಲ ಈ ವ್ಯಕ್ತಿ 4ನೇ ಸ್ಥಾನಕ್ಕೆ ಎಲಿಮಿನೇಟ್ ಆಗ್ತಾರೆ ಅಂತ. ಏನಾದರೂ ಒಂದು ಟ್ವಿಸ್ಟ್ ಅಂಡ್ ಟರ್ನ್ ಕೊಟ್ಟು ಬಿಗ್ ಬಾಸು ಐದರ್ ತ್ರಿವಿಕ್ರಮ್ನ, ಇಲ್ಲಾಂದರೆ ಹನುಮಂತ್ ಅವ್ರನ್ನ, ಇಲ್ಲಾಂದರೆ ರಜತ್ ಅವ್ರನ್ನ, ಈ 3 ಜನದಲ್ಲಿ ಯಾರನ್ನಾದ್ರೂ ಒಬ್ಬರನ್ನೇ ಆ ಸ್ಥಾನದಲ್ಲಿ ಕೂರಿಸಿರ್ತಾರೆ ಅಂತಾನೆ ಅನ್ಕೊಂಡಿದ್ದೆ. ಇಲ್ಲಿಗೆ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಆ ಸ್ಥಾನಕ್ಕೆ ಯಾರು ಬಂದಿದ್ದಾರೆ ಅಂತ. ಮೋಕ್ಷಿತಾ ಪೈ. ಒಂದು ಹುಡುಗಿನೂ ಕೂಡ ಈ ಸಲ ಟಾಪ್ 3ಗೆ ಬರ್ಲಿಲ್ವಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಿದೆ. ಅದರಲ್ಲೂ ಕೂಡ ಡಿಸರ್ವಿಂಗ್ ಅಲ್ವಾ ಅಂತ ಕೇಳೋದಾದ್ರೆ ಮೋಕ್ಷಿತ್ ಅವರು ಮತ್ತು ಭವ್ಯ ಅವರು ಇಬ್ಬರು ಕೂಡ ಅಷ್ಟೇ ತುಂಬ ಡಿಸರ್ವಿಂಗು. ಟಾಸ್ಕ್ ಅಂತ ಬಂದರೆ ಅವರು 100% ಕೊಟ್ಟಿದ್ದಾರೆ. ವ್ಯಕ್ತಿತ್ವ ಅಂದರೆ ಮೋಕ್ಷಿತ ಅಂದರೆ ವ್ಯಕ್ತಿತ್ವ, ವ್ಯಕ್ತಿತ್ವ ಅಂದರೆ ಮೋಕ್ಷಿತ. ಅಷ್ಟು ಚೆನ್ನಾಗಿ ಆಡ್ಕೊಂಡು ಬಂದವರು. ಎಲ್ಲರ ಜೊತೆನೂ ಚೆನ್ನಾಗೇ ಹೊಂದ್ಕೊಂಡು ತುಂಬ ಚೆನ್ನಾಗಿ ಆಟಾಡ್ಕೊಂಡು ಬಂದಿರೋ ಕಂಟೆಸ್ಟೆಂಟು 4th ಪೊಸಿಷನಲ್ಲಿ ಆಚೆ ಹೋದರು. ಭವ್ಯ ಅವರು ಟಾಸ್ಕ್ ಅಂತ ಬಂದರೆ ಹುಡುಗರಿಗಿಂತ ಮುಂದೆ ಇದ್ದರು. ಇನ್ನು ಅದನ್ನು ಬಿಟ್ಟರೆ ಒಂದು ಫ್ರೆಂಡ್ಶಿಪ್ ಅಂತ ಬಂದರೆ ತ್ರಿವಿಕ್ರಮ್ ಲಾಸ್ಟ್ ವೀಕಲ್ಲಿ ಎಷ್ಟೇ ಡೌನ್ ಆಗಿ ಎಷ್ಟೇ ಕಿಚ್ಚಾಡಿದ್ರು ಕೂಡ ನನ್ನ ಫ್ರೆಂಡ್ಗೆ ಎಫೆಕ್ಟ್ ಆಗುತ್ತೆ ಅಂತ ಜಾಸ್ತಿ ಮಾತಾಡಕ್ಕೆ ಹೋಗದೆ ಅವರ ಪೇಷನ್ಸ್ ಏನು ಅಂತ ಅಲ್ಲಿ ತೋರಿಸಿದ್ರು. ಪ್ರತಿಯೊಬ್ಬರ ಹತ್ರ ಹೊಂದ್ಕೊಳ್ಳೋದಾಗ್ಲಿ ಮತ್ತು ಹಿಂದೆ ಒಂದು ಮುಂದೆ ಒಂದು ಅಂತ ಇವರಿಬ್ಬರು ಯಾರೂ ಯಾವಾಗಲೂ ಮಾತಾಡಿಲ್ಲ. ತುಂಬ ಸ್ಟ್ರೇಟ್ ಫಾರ್ವರ್ಡಾಗೇ ಕೆಟ್ಟದಾದರೆ ಕೆಟ್ಟದ್ದು ಮಾತಾಡಿದ್ದಾರೆ, ಒಳ್ಳೇದಾದರೆ ಒಳ್ಳೇದು ಏನಿರುತ್ತೋ ಅದನ್ನೇ ಅವ್ರ ಮುಖದ ಮೇಲೆ ಹೇಳಿದ್ದಾರೆ, ಕಂಟೆಸ್ಟೆಂಟ್ಸ್ ಮುಖದ ಮೇಲೇ. ಇಷ್ಟು ಸ್ಟ್ರಾಂಗ್ ಆಗಿರೋ ವುಮೆನ್ನ ಎಲ್ಲೂ ಒಂದು 3ನೇ ಸ್ಥಾನಕ್ಕೂ ಕೂಡ ಕರ್ಕೊಂಡು ಬರದೇ ಹೋದ್ರಲ್ಲ ಅನ್ನೋ ಬೇಜಾರು ನನಗೆ ಸಿಕ್ಕಾಪಟ್ಟೆ ಇದೆ. ಈ ಥರ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸು ಮುಂದಕ್ಕೆ ಫಿಮೇಲ್ ಕಂಟೆಸ್ಟೆಂಟ್ಸು ಬರೋದು ಸಿಕ್ಕಾಪಟ್ಟೆ ಕಷ್ಟ. ಆ, ಒಂದು ಟಾಸ್ಕ್ ಈ ಥರ ಮುಂದಿನ ಒಂದು ಸೀಸನಲ್ಲಿ ಹುಡುಗೀರು ಆಡ್ತಾರಾ ಅಂತ ಕ್ವಶನ್ ಮಾರ್ಕ್ ಹಾಕ್ಕೊಂಡ್ರು ಕೂಡ ನಮಗೆ ಸಿಗೋ ಆನ್ಸರ್ ಮೇ ಬಿ ಇರಲ್ವೇನೋ ಅನ್ನೋದೇನೆ. ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಆಡ್ಕೊಂಡು ಹೋದ್ರು ಭವ್ಯ ಮತ್ತು ಮೋಕ್ಷಿತಾ. ಮತ್ತು ಗೌತಮಿ ಅವರು ಕೂಡ ಅಷ್ಟೇ 7ನೇ ಸ್ಥಾನಕ್ಕೆ ಅವ್ರು ಎಲಿಮಿನೇಟ್ ಆಗಿರ್ಬೋದು. ಐ ಮೀನ್ 7-8 ಧನರಾಜು ಮತ್ತು ಗೌತಮಿ ಅವರು ಎಲಿಮಿನೇಟ್ ಆದ್ರಲ್ಲ ಹಾಗೆ. ಬಟ್ ಈ 3 ಜನ ಹೆಣ್ಮಕ್ಳು ತುಂಬ ಅಂದರೆ ತುಂಬ ಸ್ಟ್ರಾಂಗಾಗಿ ಆಡಿದ್ರು. ಡೆಫಿನೆಟ್ಲಿ ತುಂಬ ಡಿಸರ್ವಿಂಗ್ ಇದ್ದರು. ಆದರೂ ಕೂಡ ಒಂದು 4ನೇ ಸ್ಥಾನದಲ್ಲಿ ಎಲಿಮಿನೇಟ್ ಆಗಿರೋದು ನನಗೆ ಸಿಕ್ಕಾಪಟ್ಟೆ ಬೇಜಾರಿದೆ. ಹಂಗಂತ 3ನೇ ಸ್ಥಾನ ಮತ್ತು 2ನೇ ಸ್ಥಾನ ಮತ್ತು 1ನೇ ಸ್ಥಾನ ಪಡೆದಿರೋರು ನಾಲಾಯಕ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಅವರು ಕೂಡ 3 ಜನನೂ ಕೂಡ ಕಷ್ಟಪಟ್ಟೇ ಆ ಒಂದು ಪ್ಲೇಸ್ಗೆ ಹೋಗಿರೋದು. ಇಲ್ಲಿ ರಜತ್ ಬುಡ್ಡಿ ಸಿಕ್ಕಾಪಟ್ಟೆ ಲಕ್ಕಿ ಅಂತ ಅನ್ನಿಸ್ತು. ಯಾಕಂದರೆ ಆಚೆ ಬಂದಿದ್ದ ಇನ್ಫಾರ್ಮೇಷನು 6th ಪ್ಲೇಸ್ಗೆ ಹೊರಟೋಗ್ಬಿಟ್ರು ಅಂತ. ಅದಾದ ನಂತರ 5th ಪ್ಲೇಸು ರಜತ್ ಬುಜ್ಜಿ ಕನ್ಫರ್ಮು ಅಂತ. ಅದಾದ ನಂತರ ಇವಾಗ 4ನೇ ಪ್ಲೇಸ್ಗೆ ಡೆಫಿನೆಟ್ಲಿ ಈಗ ತೆಗ್ದಂತೂ ಹಾಕಿರ್ತಾರೆ ರಜತ್ ಅವ್ರನ್ನ. ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ವಾ ಅಂತ ಅಂದ್ಕೊಂಡಿದ್ವಿ. ಬಟ್ 4ನೇ ಪ್ಲೇಸಲ್ಲೂ ಕೂಡ ರಜತ್ ಅವ್ರಿಲ್ಲ. ಟಾಪ್ 3 ಮೋಸ್ಟ್ ಡಿಸರ್ವಿಂಗ್ ಕಂಟೆಸ್ಟೆಂಟ್, ಒನ್ ಆಫ್ ಮೈ ಫೇವ್ರೆಟ್ ಕಂಟೆಸ್ಟೆಂಟು ರಜತ್ತು. ಎಷ್ಟೊಂದು ಸಲ ನಾನು ನನ್ನ ವೀಡಿಯೋಲಿ ಹೇಳಿದ್ದೀನಿ, ಮಲಗಿರೋ ಬಿಗ್ ಬಾಸ್ನಂತೂ ಎದ್ದು ಕೂರಿಸಿದ್ದು ರಜತ್ ಅವರು. ಅಷ್ಟು ಚೆನ್ನಾಗಿ ಆಟಾಡ್ಕೊಂಡು ಬಂದರು. ಕಾಮಿಡಿ ಅಂದರೆ ಕಾಮಿಡಿ, ಎಂಟರ್ಟೈನ್ಮೆಂಟ್ ಅಂದರೆ ಎಂಟರ್ಟೈನ್ಮೆಂಟು, ಜಗಳ ಅಂದರೆ ಜಗಳ, ಟಾಸ್ಕ್ ಅಂದರೆ ಟಾಸ್ಕು, ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ಶಿಪ್ಪು, ನಿಯತ್ ಅಂದರೆ ನಿಯತ್ತು. ಏನರಲ್ಲಿಲ್ಲ ಗುರು ರಜತ್ತು. ಒಂದು ವಿನ್ನಿಂಗ್ ಕಂಟೆಸ್ಟೆಂಟು. ಬಟ್ 50 ಡೇಸ್ ಆದಮೇಲೆ ಬಂದಿದ್ದಾರಲ್ಲ ಅನ್ನೋ ಒಂದು ಕನ್ಸಿಡರ್ ಮಾಡಿ ಏನಾದರೂ ಡಿಸಿಷನ್ ತೊಗೊಳ್ಬೋದು. ಟಾಪ್ 3 ವೆರಿ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್. ಮೋಕ್ಷಿತ್ ಅವರು ಕೂಡ ಡಿಸರ್ವಿಂಗ್ ಇದ್ದರು. ಬಟ್ ಅನ್ಫಾರ್ಚುನೇಟ್ಲಿ ಬೇರೆಯವರು ಜಾಸ್ತಿ ಡಿಸರ್ವ್ ಇರೋದ್ರಿಂದ ಎಲಿಮಿನೇಟ್ ಆಗ್ತಾ ಇದ್ದಾರಾ ಗೊತ್ತಿಲ್ಲ. ವೋಟಿಂಗ್ ರಿಸಲ್ಟ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ನಮ್ಮೆಲ್ಲರಿಗೂ ಗೊತ್ತು, ಅನ್ಅಫಿಷಿಯಲ್ನ ನೋಡಿದ್ರೆ ರಜತ್ಗಿಂತೂ ಆ್ಯಕ್ಚುಲಿ ಡೆಫಿನೆಟ್ಲಿ ಮೋಕ್ಷಿತ್ ಅವರಿಗೆ ಜಾಸ್ತಿ ಬಂದಿದೆ. ಇದೇ ಒಂದು ಎಕ್ಸಾಂಪಲು. ವೋಟಿಂಗ್ ರಿಸಲ್ಟ್ಸ್ನ ಮಾತ್ರ ಕನ್ಸಿಡರ್ ಮಾಡಿ ಒಂದು ಎಲಿಮಿನೇಷನ್ನ ನಡೆಸ್ತಾ ಇಲ್ಲ ಬಿಗ್ ಬಾಸ್ ಅವರು ಅಂತ. ನೋಡಬೇಕು ಟಾಪ್ 3ಯಲ್ಲಿ ಯಾರ್ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಟಾಪ್ 2ಗೆ ಹೋಗ್ತಾರೆ, ಯಾರು ವಿನ್ನರ್ ಆಗ್ತಾರೆ ಅಂತ. ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕು, ರನ್ನರ್ ಆಗಬೇಕು, ಮತ್ತು ಮೋಕ್ಷಿತ ಎಲಿಮಿನೇಷನ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.